ಫ್ರೆಂಡ್ ನೋಡಿ, ಟಫ್ ಆದ ರೋಡು, ಚಿಕ್ಕ ರೋಡು. ಪಕ್ಕದಲ್ಲಿ ನೋಡಿ ಇಲ್ಲಿ ಕೆರೆ ಹೋಗ್ತಾ ಇದೆ, ಲೇಕ್. ಫುಲ್ ಆಫ್ ರೋಡ್ ಗಾಡಿ. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ಅಯ್ಯೋ ಬಾ, ಬೆಟ್ಟ ಕಡಿತಾ ಇದ್ದಾರೆ, ಕಡ್ದೇನೋ ಮಾಡ್ತಾ ಇದ್ದಾರೆ, ಇನ್ನೂ ಮಾಡಬೇಕು. ನಮ್ಮವನು ಹೋಗ್ತಾ ಇದ್ದಾನೆ ನೋಡಿ, ಅಲ್ಲಿ ನಮ್ಮ ಪಾರ್ಟ್ನರ್ ನನಗಿಂತ ಮುಂದೆ ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗಲಿ, ನಾನು ಹಿಂದೆನೇ ಬರ್ತೀನಿ, ಅರ್ಜೆಂಟ್ ಇಲ್ಲ. ಹೆಂಗಿದೆ ನೋಡಿ ರೋಡ್ಗಳು. ಆಫ್ ರೋಡ್ ಮಾಡಬೇಕನ್ನೋರು ಲಡಾಖಿಗೆ ಬಂದು ಮಾಡ್ರಪ್ಪ. ನಮಗೆ ಎಕ್ಸ್ಪೀರಿಯೆನ್ಸ್ ಸಾಕಾಗ್ಬಿಟ್ಟಿದೆ ಇವಾಗ. 2 ದಿನದಿಂದ ಮಾಡ್ತಾಯಿದ್ದೀನಿ, 2 days ಆ್ಯಂಡ್ ಆಫ್ ರೋಡಿಂಗ್. ಓ ಮೈ ಗಾಡ್, ಹೆಂಗಿದೆ ನೋಡಿ. ಈ ಕಡೆ ಇಷ್ಟೇ ಒಂದು ಕಾರ್, ಕರೆಕ್ಟಾಗಿ ಒಂದು ಕಾರ್ ಪಾಸ್ ಆಗುತ್ತೆ, ಅದು ಕಾರು ಹುಷಾರಾಗಿ ನೋಡಿ ಮಾಡಬೇಕು ಅವನು. ಓ ಮೈ ಗಾಡ್, ಇದು ಎಕ್ಸ್ಪೀರಿಯೆನ್ಸ್ ಅಂತೆ ಬಂದಿರೋದಕ್ಕೂ. ನೋಡಿ ಹೆಂಗಿದೆ, ಸ್ವರ್ಗ ಓಪನ್ ಮಾಡ್ತಾಯಿದೆ. ಲಾರಿ ಗೀರಿ ಎಲ್ಲ ಈ ಕಡೆ ಬರೋಕ್ಕಾಗೋದಿಲ್ಲ, ಒನ್ಲಿ ಕಾರ್. ನೋಡಿ ಈ ಕಡೆ ಬಿದ್ದರೆ ನೀರು, ಒಂದು 50 ಅಡಿ 60 feet ವಾಟರ್. ಓ ಮೈ ಗಾಡ್, ಸಖತ್ತಾಗಿ ಕೊಟ್ಟಿದ್ದಾರೆ, ಮಜವಾಗಿದ್ದಾರೆ. ಆದರೆ ಅದು ತುಂಬ ಕೇರ್ಫುಲ್ ಆಗಿರ್ಬೇಕು. ನೋಡಿ JCB ಏನು ಮುಚ್ಚೋಗ್ಬಿಟ್ಟಿದೆ, ಹಾಗೆ ಮುಚ್ಚಿಬಿಟ್ಟಿದ್ದಾರೆ. ಓ ಮೈ ಗಾಡ್, ಅದು ಕ್ರೈನಿಂದ ಫುಲ್ ಸೆಟ್ಟೇ ಇದೆ ಅದರೊಳಗೆ, ಕಣ್ಣು ಕಾಣಲ್ಲ ನಿಮಗೆ. ಅದರಲ್ಲೇ ರೋಡ್ ಮಾಡಿಬಿಟ್ಟಿದ್ದಾರೆ. ಏನೋ ಬಿದ್ದೋಗಿರ್ಬೇಕು ಮೋಸ್ಟ್ಲಿ, ಹಂಗೆ ಬಿದ್ದೆ ಅದನ್ನ ಹಂಗೆ ಮುಚ್ಚಿಬಿಟ್ಟಿದ್ದಾರೆ ಅನಿಸುತ್ತೆ. ನೋಡಿ ಹೆಂಗಿದೆ ರೋಡು. 2 ದಿನದಿಂದ ಬೇರೆ ಆಫ್ ರೋಡ್ ಮಾಡು ಅಂತ ಮಾಡ್ತಾನೇ ಇದ್ದೀವಿ. ನಮಗಂತೂ ಸಾಕಾಗ್ಬಿಟ್ಟೈತೆ ನನಗೆ. ಯಾಕಂದ್ರೆ ನಾರ್ಮಲ್ ರೋಡಲ್ಲಿದ್ರೆ ಎಷ್ಟು ಕಿಲೋಮೀಟರ್ ಹೊಡಿಬೋದು, ಇದರಲ್ಲಿ 100 ಕಿಲೋಮೀಟ್ರ್ ಸಾಗಿಸೋದೇ ದೊಡ್ಡ ಕಷ್ಟ ಆಗಿಬಿಟ್ಟಿದೆ. ಹೆಂಗೂ ನಮ್ಮ ಕಾಲೋಡಿ ಕರೆಕ್ಟಾಗಿ ಒಂದು ಕಾರು ಬೈಕಿಗೆ ಹೋಗೋಷ್ಟೇ ಜಾಗಗಳಿರೋದು. ಅವನಿಗೋ JCB ತಂದು ನಿಲ್ಸೋನೆ, ಇಲ್ಲ ಈ ಕಡೆಯಿಂದ ಬಂದಿರೋದು ಗೊತ್ತಿಲ್ಲ, ಅದು ಇಲ್ಲ ಜರ್ಕೊಂಡು ಹೋಗ್ಬಿಟ್ಟಿದೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಒಂದು ಕಾರ್ಗೆ ಹೋಗೋಷ್ಟೇ ಜಾಗ ಇರೋದು. ನೋಡ್ತಾರಲ್ಲ ಬಂಡೆ ಕಡ್ದಿರೋದು ನೋಡಿ, ಹೆಂಗೆ ಬರ್ತಾರೋ ಗೊತ್ತಿಲ್ಲಪ್ಪ ಜನಗಳು ಇದರಲ್ಲಿ. ನಮ್ಮೊಂದು ಫುಲ್ ಫಾರ್ಮಲ್ಲಿದ್ದಾನಪ್ಪ. ಅವನದೇನು ವೆಯ್ಟ್ ಕಮ್ಮಿ, ನಂದು ಇದು ಕ್ಯಾರಿಯರ್ ಕಟ್ಟಾಗಿರೋದು, ಬೈಕ್ ಹೋಗ್ತಾಯಿದೆ. ಇಲ್ಲ ಅಂದರೆ ನಾನು ದಬಾಯಿಸ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಹೋಗಲಿ